ಮಹಿಮನ್ಗೆ ಹೀಗಾಗಬಾರ್ದಾಗಿತ್ತು. ಅವಳು ತುಂಬಾನೇ ಅನ್ಯಾಯ ಆಗೋಯ್ತು. ಮೊದಲು ಒಂದು ಮಗುನ ಕಳ್ಕೊಂಡ್ಲು, ಈಗ ಇನ್ನೊಂದು. ಒಂದು ನಿಮಿಷದಲ್ಲಿ ಮನೆ ವಾತಾವರಣನೇ ಬದಲಾಗೋಯ್ತು. ನಮ್ಗಳಿಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ಅವಳಿಗೆ ಇನ್ನೆಷ್ಟು ನೋವು ಆಗ್ಬೇಡ. ಈ ಕ್ಷಣ ಅವಳ ಕಾಳಿನ ಕೆಳಗಿನ ನೆಲ ಕುಸ್ತೋಗ್ದಂಗೆ ಆಗ್ತಿರ್ಬೇಕು. ಅವಳಿ ನೋವನ್ನ ಹೇಗೆ ತಡ್ಕೊತಿದ್ದಾಳೋ ಏನೋ. ಹೌದು ಭೂಮಿಕಾ, ಕೆಲವು ಖುಷಿಗಳು ನಮ್ಮ ಜೀವನದಲ್ಲಿ ತಡವಾಗಿ ಬರ್ತವೆ. ಹೋಗೋದಕ್ಕೊಂದು ಕ್ಷಣ ಸಾಕು. ಒಂದು ಕ್ಷಣದಲ್ಲಿ ಎಲ್ಲ ಮುಗಿದೋಗುತ್ತೆ. ನಿರೀಕ್ಷೆ ಭಾಳ ನೋವು ಕೊಡುತ್ತೆ. ಮಹಿಮಾನ ನೀವು ಇತ್ತೀಚೆಗೆ ಗಮನಿಸಿದ್ರಲ್ವಾ, ಎಷ್ಟು ಖುಷಿಯಾಗಿದ್ಲು. ಅವಳ ಮಾತಲ್ಲಿ, ಕಣ್ಣಲ್ಲಿ, ಮಾಡೋ ಪ್ರತಿಯೊಂದರಲ್ಲೂ ಜೀವಂತಿಕೆ ಇತ್ತು. ಆ ದೇವರು ಕೊಟ್ಟಂಗೆ ಮಾಡಿ ಕಿತ್ಕೊಂಡ. ಈ ಮಗುನ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಅವಳು ತುಂಬಾನೇ ಗಿಲ್ಟ್ ಕಾಡ್ತಿರ್ಬೇಕು. ಇದೆಲ್ಲ ನನ್ನಿಂದಾನೇ ಆಗಿತ್ತು ಅಂತ ತನಗೆ ತಾನು ಬ್ಲೇಮ್ ಮಾಡಿಕೊಂಡು ಇನ್ನಷ್ಟು ನೋವು ಕೊಡ್ಕೊಂಡಿರ್ತಾಳೆ. ಮಗು ಕಳ್ಕೊಂಡೆ ಅನ್ನೋ ನೋವಿಗಿಂತ ಗಿಲ್ಟ್ ಫೀಲಿಂಗ್ ಅವಳನ್ನು ತಿಂದು ಹಾಕ್ಬಿಡುತ್ತೆ. ಒಂದು ಹೆಣ್ಣಿಗೆ ತಾನು ಕನ್ಸು ಕಂಡಿದ್ದ ಜಾಗ ಈಗ ಖಾಲಿ ಇದೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ನೀವೊಂದು ಕೆಲಸ ಮಾಡಿ, ಮಹಿಮನ ಈ ಮನೆಗೆ ಕರ್ಕೊಂಬನ್ನಿ. ಈ ಟೈಮಲ್ಲಿ ಅವಳು ಆ ಮನೇಲಿ ಇರೋದು ಬೇಡ. ಇಲ್ಲಿ ಬಂದರೆ ಅವಳಿಗೆ ಬೇರೆ ವಾತಾವರಣ ಸಿಗುತ್ತೆ, ಅವಳ ಮೈಂಡ್ ಡೈವರ್ಟ್ ಆಗುತ್ತೆ. ನಾವೇನೋ ಒಂದು ಮಾಡಿ ಅವಳ ಮನಸ್ಸನ್ನ ಗಟ್ಟಿ ಮಾಡೋ ಪ್ರಯತ್ನ ಮಾಡ್ಬೋದಲ್ವಾ? ಹೌದು ಭೂಮಿಕಾ, ಕೆಲವು ನೋವಿಗೆ ನಾವು ಸಮಾಧಾನ ಮಾಡ್ಕೊಂತ ಹೇಳಿದ್ರೆ ಸಮಾಧಾನ ಆಗಲ್ಲ. ಆ ನೋವಿನ ಜೊತೆ ಯಾರಾದರೂ ನಿಂತ್ಕೋಬೇಕು, ತಲೆಗೆ ಯಾರಾದರೂ ಹೆಗಲು ಕೊಡಬೇಕು, ಕಣ್ಣೊರ್ಸೋದಕ್ಕೆ ಒಂದು ಕೈ ಬೇಕಷ್ಟೆ. ಇಷ್ಟು ದಿವಸ ಅವಳಿಗೆ ಮಗು ಆಗುತ್ತೆ ಅಂತ ನಾವೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ವಿ. ಈಗ ಆಗಲ್ಲ ಅಂತ ನಾವೆಲ್ಲ ದೂರ ನಿಂತರೆ ಅವಳು ಬಹಳ ನೋವಾಗುತ್ತೆ. ಅವಳ ತಲೆಯಲ್ಲಿ ಬರೀ ಅದೇ ಯೋಚನೆ ಇರುತ್ತೆ. ಅವಳು ದಿನಚರಿನೇ ಅದಾಗ್ಬಿಡುತ್ತೆ. ಕೆಲಸ ಮಾಡೋಣ, ನಾವೆಲ್ಲ ಸರಿ ಒಂದು ಸಣ್ಣ ಗೆಟ್ ಟುಗೆದರ್ ಮಾಡಿದ್ರೆ ಹೇಗೆ? ಪಾರ್ಟಿ ಅಂತಲ್ಲ, ನೀನು ನಮ್ಮ ಮಧ್ಯ ಇದೆಯಾ, ನಾವೆಲ್ಲ ನಿನ್ನ ಸುತ್ತ ಇದ್ದೀವಿ ಅನ್ನೋ ಫೀಲಿಂಗ್ ಕೊಡೋದಕ್ಕಷ್ಟೇ. ಅವಳು ಇಲ್ಲಿ ಬಂದಾಗ ನಾವೆಲ್ಲ ತುಂಬ ನಾರ್ಮಲಾಗಿ ಬಿಹೇವ್ ಮಾಡೋಣ. ಅಂದರೆ ಅವಳಿಗೆ ಅಯ್ಯೋ ಪಾಪ ಅನ್ನೋ ಥರ ಮಾತಾಡೋದು ಬೇಡ, ಅನುಕಂಪ ತೋರಿಸೋದು ಬೇಡ. ಸುಮ್ಮನೆ ಹಾಗೆ ತರಲೆ ಮಾಡೋಣ, ಮಾತಾಡ್ಸೋಣ, ನಗ್ಸೋಣ, ಕಾಲು ಎಳೆಯೋಣ, ತಮಾಷೆ ಮಾಡೋಣ. ಒಟ್ಟಿನಲ್ಲಿ ಅವಳು ಖುಷಿಯಾಗಿರಬೇಕು. ನಾವೆಲ್ಲ ಆರಾಮಾಗಿದ್ದೀವಿ, ನಮಗೇನೂ ಆಗಿಲ್ಲ ಅನ್ನೋ ಥರ ಒಂದು ಫೀಲಿಂಗ್ ಕೊಟ್ಟರೆ ಸಾಕು. ಏನಂತೀರಾ? ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ನಾವು ಅವಳಿಗೆ ಖುಷಿ ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವಳು ಒಂಟಿಯಲ್ಲ ಅನ್ನೋ ಫೀಲಿಂಗ್ ಅಂತೂ ಖಂಡಿತ ಕೊಡೋಕ್ಕೆ ಸಾಧ್ಯ ಇದೆ ಭೂಮಿಕಾ. ಟ್ರೈ ಮಾಡೋಣ.